ಯಾವ ಇಲಾಖೆ ಗಾಡಿ ಇದು? ಎಲ್ಲಿ ಯಾವ ಟಿವಿ ಇದು? ಎನ್ ಕೆ ನ್ಯೂಸ್ ಅಂತ ಹೇಳಿ ಡಿಜಿಟಲ್ ಮೀಡಿಯಾ ಇಲ್ಲೇ ಇದೆ ನೋಡಿ. ನಮ್ಗೆ ಇದ್ರ ಬಗ್ಗೆ ಗೊತ್ತಿಲ್ಲ, ಹಂಗ ಸುಮ್ಮನೆ ದೇವಸ್ಥಾನಕ್ಕೆ ಬಂದಿದ್ದೇವೆ. ನೀವು ಅಧಿಕಾರಿನಾ? ಇಲ್ಲ ಇಲ್ಲ, ಅಧಿಕಾರಿ ಅಲ್ವಾ? ನಿಜಾನಾ? ಹಾ ನಿಜ. ಅಲ್ಲಲ್ಲ, ಆಕ್ಚುಲಿ ಅಧಿಕಾರಿ ಹೌದು. ಆಕ್ಚುಲಿ ನಾವು ದೇವಸ್ಥಾನಕ್ಕೆ ಬಂದಿದ್ದೇವೆ. ದೇವಸ್ಥಾನಕ್ಕೆ ಬಂದಿದ್ದೀರಾ? ಆಕ್ಚುಲಿ ಇವತ್ತು ದೇವಸ್ಥಾನಕ್ಕೆ ತಗೊಂಬರಕ್ಕೆ ನಿಮ್ಗೆ ಅಲಾವ್ ಇದೆ ಇದು? ಏನಿಲ್ಲ ಸರ್, ಆಕ್ಚುಲಿ ನಾವು ಎಂತ ಬಂದಿಲ್ಲ. ಅಂದ್ರೆ ಆಕ್ಚುಲಿ ನನ್ನ ಲೋಕಲ್ ಎಡಿಟ್ ಹೌದು, ಬಟ್ ಇದು ಕಮರ್ಷಿಯಲ್ ಇದಲ್ಲ ನಮ್ದು, ಇದು ಬರ್ಬೋದು ನಾವು. ಏನ್ ಪ್ರಾಬ್ಲಮ್? ಕಮರ್ಷಿಯಲ್ ಆದ್ರೆ ತಗೊಂಡ್ ಹೋಗ್ಬೋದು ಅಂತ ಹೇಳಿ ಏನೋ ರೂಲ್ಸ್ ಇದೆಯಾ? ಇಲ್ಲ, ನಾವು ನಮ್ದು ಎಲ್ಲೇ ವೆಹಿಕಲ್ಸ್ ಹೋಗ್ಬೋದು, ವೆಹಿಕಲ್ಸ್ ಎಲ್ಲರೂ ತಗೊಂಡ್ ಹೋಗ್ಬೋದು. ಎಲ್ಲಾದ್ರೂ ತಗೊಂಡ್ ಹೋಗ್ಬೋದು ಅಂದ್ರೆ ಎಲ್ಲಿಗಾದ್ರೂ ತಗೊಂಡ್ ಹೋಗ್ಬೋದಾ? ಆಲ್ ರೌಂಡ್ ಕರ್ನಾಟಕ ದಾಟಿ ಆದ್ರೂ ಹೋಗ್ಬೋದಾ? ಹಂಗಂದ್ರೆ ಏನಿಲ್ಲ ಸರ್, ಇಲ್ಲ ಹಂಗೆ ಲೋಕಲ್ ನಿಮ್ಗೆ ಅಡ್ಡಾಡಕ್ಕೆ ಎಲ್ಲಿವರೆಗೂ, ಎಲ್ಲಿಂದ ಎಲ್ಲಿವರೆಗೂ ಇದೆ? ಲಿಮಿಟೇಷನ್ ಎಲ್ಲಿವರೆಗೂ ಇದೆ? ಲಿಮಿಟೇಷನ್ ನಮ್ದು ಇದು ಈಗ ಗದಗ ಡಿಸ್ಟ್ರಿಕ್ಟ್ ಅದಲ್ಲ, ಕಂಪ್ಲೀಟ್ ಆಗಿ ನಮ್ ಗದಗ ಡಿಸ್ಟ್ರಿಕ್ಟ್ ಇದೆ. ಗದಗ ಡಿಸ್ಟ್ರಿಕ್ಟ್ ಬಿಟ್ಟು ಮತ್ತೆ ಇವತ್ತು ಮುಂಡ್ರಿಗೆ ಬಂದಿದೆ ಅಲ್ವಾ ಇದು? ಗದಗ ಡಿಸ್ಟ್ರಿಕ್ಟ್ ಅಲ್ಲ ಸರ್, ನಮ್ ಕಂಪ್ಲೀಟ್ ಆಗಿ ಗದಗ ಎಷ್ಟು 128 ಪಂಚಾಯತ್ ಬರ್ತಾವಲ್ಲ ಅಲ್ಲಿ ಅಲ್ಲ. ಇವತ್ತು ಯಾವ ವಾರ? ರವಿವಾರ ಇತ್ತು. ರವಿವಾರ ಇದ್ರು ಮತ್ತೆ ಇವತ್ತು ದೇವಸ್ಥಾನಕ್ಕೆ ತಗೊಂಡ್ ಹೋಗ್ತಾ ಇದ್ರಲ್ಲ, ಇದು ತಪ್ಪಲ್ವಾ ಇದು? ಹಂಗೇನಿಲ್ಲ ಸರ್, ನಾವು ತಗೊಂಡ್ ಹೋಗ್ಬೋದಲ್ಲ, ನಮ್ದೇ ತಗೊಂಡ್ ಹೋಗ್ಬೋದಾ? ಅದೇ ನಿಮ್ ಕಡೆಗೆ ಏನ್ ರೂಲ್ಸ್ ಇದೆ ಅದನ್ನ ನಮ್ಗೆ ಕೊಡ್ತೀರಾ ಒಂದ್ ಸ್ವಲ್ಪ? ಹಂಗೇನಿಲ್ಲ ಹಂಗಿಲ್ಲ ಅಷ್ಟೆಲ್ಲ ಇದು ಇಲ್ಲ ಮೇಡಮ್, ಕೇಳ್ಬೇಕಾಗತ್ತೆ. ಸಾರ್ವಜನಿಕರ ದುಡ್ಡು ಇದು, ಸಾರ್ವಜನಿಕರ ತೆರಿಗೆ ಹಣದ್ಲಿಂತ ಇವತ್ತು ಗಾಡಿ ನಿಮಗೆ ಅಧಿಕಾರಿಗಳಿಗೆ ನಾವು ಕೊಡ್ತಾ ಇರೋದು. ಆದ್ರೆ ಇದನ್ನು ಸರಿಯಾದ ರೀತಿ ಒಳಗಡೆ ಸಾರ್ವಜನಿಕರ ಕಚೇರಿಗಳಿಗೆ ಮಾತ್ರ ಉಪಯೋಗ ಮಾಡ್ಕೋಬೇಕು. ಈ ತರ ನಿಮ್ಗೆ ಟೂರಿಸ್ಟ್ ಅಡ್ಡಾಡಕ್ಕೆ, ನಿಮ್ಗೆ ಫ್ಯಾಮಿಲಿಗೆ ಅಡ್ಡಾಡಕ್ಕೆ ಇದನ್ನ ತಗೊಂಡು ಅಡ್ಡಾಡಬಾರ್ದಲ್ವಾ? ಇದಕ್ಕೆ ಏನಂತೀರಾ ನೀವು? ಅದಕ್ಕಲ್ಲ ಸರ್, ಹಂಗಿಲ್ಲ. ನಾವು ಕಮರ್ಷಿಯಲ್ ಟ್ಯಾಕ್ ಅಂದ್ರೆ ನಮ್ದು ಹೆಂಗ್ ಅಂತ ಗೊತ್ತಿಲ್ಲ ಸರ್, ಡಿಪಾರ್ಟ್ಮೆಂಟ್ ನಮ್ದು ವೆಹಿಕಲ್ಸ್ ಹಂಗಿದ್ರೆ ಅದು ಪ್ರೊವೈಡ್ ಇದಲ್ಲ, ಹಂಗೆ ಎಮರ್ಜೆನ್ಸಿ ಅಂತ ಬಂದ್ಬಿಟ್ಟೆ ನಾವು. ದೇವಸ್ಥಾನದಲ್ಲಿ ಯಾವ ಇಂಪಾರ್ಟೆಂಟ್ ಇದು ಇದೆ ನಿಮ್ದು ಇಲಾಖೆ ಇದೆ? ಲೋಕಲ್ ಮುಜರಾಯಿ ಇಲಾಖೆ ಬರ್ತದೆ ಸರ್ ನಮ್ದೆಲ್ಲ. ಅಲ್ಲ, ಮುಜರಾಯಿ ಇಲಾಖೆ ಇವತ್ತು ದೇವಸ್ಥಾನಕ್ಕೆ ಬಂದಿದೆ, ಅಲ್ಲಿ ಇಲಾಖೆ ಅಂತ ಬಂದಿದ್ದೀರಾ, ದೇವಸ್ಥಾನ ಅಂತ ಬಂದಿದ್ದೀರಾ, ಪರ್ಸನಲ್ ಅಂತ ಬಂದಿದ್ದೀರಾ. ಇದು ತಪ್ಪು ಹೌದಾ ಅಲ್ವಾ? ಯಾಕೆ ಈ ತರ ಮಾಡ್ತಾ ಇದ್ದೀರಾ ಮೇಡಮ್? ಅಲ್ಲ ನಮ್ದು ಆಕ್ಚುಲಿ ಪರ್ಸನಲ್ ಅಂತ ನೀವೆಲ್ಲ ಇಷ್ಟ ತಗೋತೀರಾ ಸರ್? ಇಲ್ಲ, ಪರ್ಸನಲ್ ಆಗಿ ತಗೋಬಾರ್ದಲ್ವಾ ಮೇಡಮ್? ಈ ತರ ಈಗ ಮನಿ ಫ್ಯಾಮಿಲಿನ ಕರ್ಕೊಂಡು ಅಡ್ಡಾಡ್ಬಾರ್ದಲ್ವಾ? ನಮ್ದು ಆಕ್ಚುಲಿ ನಾವು ಹೊರಗಡೆ ಹೋದ್ರೆ ನಮ್ದು ಆಕ್ಚುಲಿ ನಮ್ದು ಏನ್ ಹೇಳ್ಬೇಕಂತ ಗೊತ್ತಿಲ್ಲ. ಗೌರ್ಮೆಂಟ್ ಕಮರ್ಷಿಯಲ್ ಈಗ ದುಡ್ಡು ನೀವು ಹಾಕ್ತೀರಾ ಇದಕ್ಕೆ? ಗೌರ್ಮೆಂಟ್ ಹಾಕ್ತದೆ, ಗೌರ್ಮೆಂಟ್ ಆಗತ್ತೆ. ಈಗ ಇದನ್ನ ನೀವು ವೈಯಕ್ತಿಕ ಬಳಸ್ಕೊಂಡಿದ್ರಲ್ಲ, ಇದಕ್ಕೆ ಗೌರ್ಮೆಂಟ್ ಆಗತ್ತಾ? ಇಲ್ಲ, ನಾವು ಪ್ರೈವೇಟ್ ಹಾಕೊಂಡ್ ಬಂದಿರ್ತೀವಿ. ನಮ್ದು ಎಲ್ಲ ಹೋಗ್ಬೇಕಂದ್ರೆ ನಾವು ಪ್ರೈವೇಟ್ ಮನಿ ತಗೊಂಡು ಹಾಕಿದಾರಾ? ಡ್ರೈವರ್ ಅವರೇ ಹಾಕಿದಾರಾ? 500 ರೂಪಾಯಿ ಹಾಕಿದಾರಾ? ಈಗ ಎಷ್ಟು ದಿವಸಲಿಂತ್ರ ಈ ತರ ಗಾಡಿ ಓಡಾಡ್ತಾ ಇದೆ? ನಿಮ್ ಲಾಭ ಕೈ ಎಲ್ಲಿದೆ ಕೊಡಿ, ಲಾಭ ಕೈ ಇದೆಯಾ ಈಗ ಇಲ್ಲಿ ನಿಮ್ಮ ಹತ್ರ? ಆಫೀಸ್ ಒಳಗಿರುತ್ತೆ. ಈಗ ಎಂಟ್ರಿ ಮಾಡಿದೀರಾ ಅದನ್ನ? ಎಂಟ್ರಿ ನಾನು ಸಾಯಂಕಾಲ ನೀವು 500 ರೂಪಾಯಿ ಅನ್ನೋದನ್ನ ಎಂಟ್ರಿ ಮಾಡಿದೀರಾ ಈಗ? ಏನ್ ಹೇಳ್ಬೇಕು, ಎಲ್ಲಿದೆ ಲಾಭಕ್ಕ ಕೊಡಿ ಡ್ರೈವರ್? ಅಲ್ಲ, ನೀವೇನು ಓನರ, ಗಾಡಿ ಓನರಾ ಅಥವಾ ಗಾಡಿ ಡ್ರೈವರಾ? ಡ್ರೈವರಾ? ಅವ್ರ ಡ್ರೆಸ್ ಎಲ್ಲಿದೆ? ಅವ್ರ ಡ್ರೆಸ್ ಕೋಡ್ ಎಲ್ಲಿದೆ ಅಂತ? ಅಲ್ಲ ಆಕ್ಚುಲಿ ನಾವು ಇದು ಸಂಡೇ ಅಂತ ನಾವು ವಾಹನ ಗಾಡಿ ಮೇಲೆ ಕುತ್ಕೊಂಡ್ರೆ ಪ್ರತಿ ಒಂದು ರೂಲ್ಸ್ ಅನ್ನು ರೆಗ್ಯುಲೇಷನ್ ಬಿದ್ದೇ ಬೀಳುತ್ತಲ್ವಾ ಮೇಡಮ್? ಪ್ರೈವೇಟ್ ಆಗಿರ್ಲಿ ಅಥವಾ ಯಾವ್ದೇ ಆಗಿರ್ಲಿ, ಈಗ ಅಚಾನಕ್ ಎಲ್ಲಾದ್ರೂ ಒಂದು ಆಕ್ಸಿಡೆಂಟ್ ಆಯ್ತು ಅಂತ ಇಟ್ಕೊಳ್ರಿ, ಅದಕ್ಕೆ ಜವಾಬ್ದಾರಿ ಯಾರು? ನೀವೇ ಆಗ್ತಿರಲ್ವಾ? ಮತ್ತೆ ಇದಕ್ಕೆ ಹಿಂಗಾದ್ರೆ ರಾಜ್ಯ ಜನರು ಏನಂತ ಇದು ಮಾಡ್ಕೋಬೇಕು ಮೇಡಮ್? ಇದನ್ನ ಏನಂತ ಅರ್ಥ ಮಾಡ್ಕೋಬೇಕು ಹೇಳಿ? ಅಲ್ಲ, ಎಲ್ಲ ಗಾಡಿ ಬಿಟ್ಟು ನಮ್ ಗಾಡಿನ ಇದು ಆಯ್ತಾ ಬೆಳಿಗ್ಗೆ ಇಟ್ಕೊಂಡು? ನಿಮ್ ಗಾಡಿನ ಐತಾ? ಇಲ್ಲಿ ಬೇರೆ ಗಾಡಿ ಯಾವ ಇದಾವ? ಆಕ್ಚುಲಿ ನಾವು ದೇವಸ್ಥಾನ ಅಂತ ಬಂದಿಲ್ಲ. ಅಲ್ಲ, ಇಲಾಖೆ ಗಾಡಿ ನಿಮ್ದು ಒಂದೇ ಇದೆಯಾ? ಇಲ್ಲಿ ಎಷ್ಟು ಗಾಡಿ ಇದಾವೆ? ಇದೇನಿದು ಎಲ್ಲಾರು ತಗೊಂಡ್ ಹೋಗ್ತಾರೆ, ನಾವು ಬಂದಿದೀವಿ ಅಂತ ಇಷ್ಟೆಲ್ಲ ಮಾಡೋದು ಸರ್. ಇಷ್ಟು ಪೇಷನ್ಸ್ ಆಗಿ ಅವ್ರು ಹೇಳ್ತಾ ಇದಾರೆ ಅಂದ್ರೆ ಇಟ್ಸ್ ಓಕೆ. ನಾವು ಸುಮ್ನೆ ಟೆಂಪಲ್ ಬಂದಿದ್ವಿ, ಅಷ್ಟೇ ಹೋಗ್ತಾ ಇದ್ದೀವಿ. ಟೆಂಪಲ್ ಬರಕ್ಕೆ ನಿಮ್ಗೆ ರೂಲ್ಸ್ ಇದೆಯಾ ಅಂತ? ಬರ್ಬೋದಲ್ಲ ರೂಲ್ಸ್ ತೋರಿಸಿ ಮೇಡಮ್, ನಿಮ್ಗೆ ಡಾಕ್ಯುಮೆಂಟ್ಸ್ ಏನಾದ್ರು ಇದ್ರೆ ತೋರಿಸಿ. ನಿಮಗೆ ಡಾಕ್ಯುಮೆಂಟ್ಸ್ ಪ್ರಕಾರ ನಿಮ್ಗೆ ಏನಾದ್ರೂ ರೂಲ್ಸ್ ಇದ್ರೆ, ನಿಮ್ಗೆ ಇಷ್ಟು ಕಿಲೋಮೀಟರ್ ಓಡಾಡ್ಬೇಕು ಅಂತ ಹೇಳಿ ಇದೆ. ನಾನು ಎಷ್ಟು ಕಿಲೋಮೀಟರ್ ಇದೆ? 5000 ಕಿಲೋಮೀಟರ್. ಅಷ್ಟು ಬಿಟ್ಟು ದೇವಸ್ಥಾನಕ್ಕೆ ಸಪರೇಟ್ ಅಡ್ಡಾಡಕ್ಕೆ ಮಾತ್ರ ನಿಮ್ಗೆ ಅಲಾವ್ ಇರಲ್ಲ. ಆಯ್ತು. ಅಲ್ಲಲ್ಲ, ನಮ್ಗೆ ಮೇಡಮ್ ಅವ್ರು ಕೇಳಿದ್ರಿ, ಈಗ ಮೇಡಮ್ ಅವ್ರು ಕೇಳಿದ್ರಿ ಇದನ್ನ ಎಲ್ಲಾದ್ರೂ ಎಲ್ರು ಹೋಯ್ತಾರೆ ಅಂತ ಹೇಳಿ. ಎಲ್ರು ಯಾರೇ ಆಗಿರ್ಲಿ ಮೇಡಮ್, ಯಾರೇ ಆಗಿರ್ಲಿ, ಯಾವ್ರೇ ಮಾಡ್ಕೊಂಡಿದ್ರೆ ನಾವು ಅವ್ರನ್ನು ಕೂಡ ಕೇಳ್ತೀವಿ. ಏನ್ ಮೇಡಮ್? ಈಗ ಇಳಿರಿ, ನೀವು ಬಸ್ಸಿಗೆ ಹತ್ಕೊಂಡು ಹೋಗ್ಬೋದು, ಬಸ್ಸಿಗೆ ಹತ್ಕೊಂಡೋಗಿ ನಿಮ್ ಲಾಭಕ್ಕೆ ಎಲ್ಲಿದೆ? ಡೋರ್ ಓಪನ್. ಬಂದಿದ್ದೀನಮ್ಮ, ನಮ್ಮ ವೈಯಕ್ತಿಕ ಗಾಡಿ ಅದು, ನಿಮ್ದಲ್ಲ. ಈ ತರ ಮೋಜು ಮಸ್ತಿ ಮಾಡೋ ಸಾಕಷ್ಟು ಜನ ಆಗಿದ್ರ ನೀವೇ ಹೇಳ್ತಾ ಇದ್ದೀರಾ. ಗಾಡಿ ಇಲ್ಲಿ ಸೈಡ್ಗೆ ಹಾಕೋಣ ನೀನು. ಅಲ್ಲಿ ಹಿಂದ್ಗಡೆ ಹಾಕೋರು, ಬಸ್ ಹತ್ಕೊಂಡು ಹೋಗೋವರೆಗೆ ನಿಮ್ ಗಾಡಿ ಇಲ್ಲೇ ಇರ್ಬೇಕು. ಓಕೆ ಮೇಡಮ್, ಓಕೆ. ನೀವು ಆಟೋದಲ್ಲೇ ಹೋಗಿ ಬಸ್ಸಿಗೆ ಹೋಗ್ರಿ, ನಾವು ನಿಮ್ ಗಾಡಿ ಹತ್ತಿಸ್ಬಿಟ್ಟೆ ಕಳಿಸ್ತೀವಿ.
ಪಬ್ಲಿಕ್ ಮೇಡಮ್, ಇದು ಸಾರ್ವಜನಿಕರು ₹1 ಅಲ್ಲ ₹2 ಅಲ್ಲ, ಇದು ಕೋಟ್ಯಾಂತರ ರೂಪಾಯಿ ಈ ತರ ಲೂಟಿ ಹೊಡಿತಾ ಇದಾರೆ. ಕೇಳೋರೆ ಯಾರಿಲ್ಲ ಅಂತ ಈ ತರ ಮೋಜು ಮಸ್ತಿ ಮಾಡ್ತಾ ಇದಾರೆ. ಯಾರು ಮಾಡ್ತಾರ ಅವ್ರಿಗೂ ಹೇಳಿದ್ರೆ ಈಗ ಮಾಡಿದಿರಿ, ಈಗ ನೀವ್ ಮಾಡಿಲ್ವಾ ಇದನ್ನ? ಪ್ರಾಂಪ್ಟ್ ಇದ್ದವ್ರ ಆಫೀಸಲ್ಲಿ ಏನ್ ಹೇಳ್ಬೇಕು? ಪ್ರಾಂಟ್ ಏನ್ ಪ್ರಶ್ನೆ ಅದೇ ಹೇಳ್ತೀನಿ. ಈ ತರದ ಗಾಡಿ ವಾಹನವನ್ನ ದುರ್ಬಳಕೆ ಮಾಡ್ಕೊಂತ ಇದಾರೆ. ಇವತ್ತು ಸಾರ್ವಜನಿಕರ ಹಣವನ್ನ ಮೋಜು ಮಸ್ತಿ ಮಾಡ್ತಾ ಇದಾರೆ. ಟೂರಿಸ್ಟ್ ಅಡ್ಡಾಡ್ತಾ ಇದಾರೆ ಅಧಿಕಾರಿಗಳು. ಇವ್ರ ಮೇಲೆ ಶಿಸ್ತು ಕ್ರಮ ಜರುಗಿಸಬೇಕು. ಮತ್ತು ಜಿಲ್ಲಾ ಅಧಿಕಾರಿಗಳು ಏನ್ ಈ ವಾಹನದ ಬಗ್ಗೆ ನೋಡ್ತಾ ಇರ್ತೀರ ನೀವು ವಿಡಿಯೋಗಳನ್ನ, ಇಂತ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ಜರುಗಿಸ್ಬೇಕಂತೇಳಿ ನಾವು NK ನ್ಯೂಸ್ ಇಂದ ಆಗ್ರಹ ಮಾಡ್ತಾ ಇದೀವಿ. ಫಾರೂಕ್ ಕಟ್ಟಿಮನಿ ಕ್ಯಾಮರಾಮನ್ ಜೊತೆಗೆ ನೀಲಪ್ಪ ಕಟಗಿ. ಈಗ ಅವ್ರು ಏನು ಅಧಿಕಾರಿಗಳು ಬಸ್ ಹತ್ಕೊಂಡು ಹೋಗ್ಬೇಕಂತೇಳಿ ನಮ್ಮ ಅಪೇಕ್ಷೆ ಇದೆ. ಈ ಗಾಡಿ ಇಲ್ಲೇ ಇರುತ್ತೆ, ಅವ್ರ ಬಸ್ ಹತ್ತಿಸುವವರೆಗೂ ನಾವ್ ಇಲ್ಲೇ ಇರ್ತೀವಿ. ಓಕೆ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ? ಈ ಕೂಡಲೇ ಆಗಿ. ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮು ಕೂಡ ಫಾಲೋವರ್ಸ್ ಆಗಿ. ನೀವು ಇರುವ ಸ್ಥಳದಲ್ಲಿ ಭ್ರಷ್ಟಾಚಾರ ನಡೆದರೆ NK ನ್ಯೂಸ್ಗೆ ಜಾಹೀರಾತಿಗಾಗಿ ಸಂಪರ್ಕಿಸಿರಿ.